ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಾನಿವತ್ತು ಸಖತ್ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿರೋ ಅಗಸೆ ಬೀಜ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಬೇಕಾಗಿರೋ ಐಟಮ್ಸ್ ಎಲ್ಲ ನೋಡ್ಕೊಳ್ಳಿ. ಒಂದು ಜಾರಿಗೆ ಹುರಿದಿಟ್ಕೊಂಡಿರೋಂಥ ಒಣಮೆಣಸಿನ್ಕಾಯಿ, ಮತ್ತು ಒಂದು ಬಟ್ಲು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ, ಹಾಗೆ ಹುರಿಗಡಲೆ, ಹಾಗೆ ಅರ್ಧ ಬಟ್ಲು ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು. ಅದನ್ನೊಂದು ಅರ್ಧ ಬಟ್ಲು ತೊಗೊಬೇಕು. ಅದಾದಮೇಲೆ ಹುರಿದಿಟ್ಕೊಂಡಿರೋಂಥ ಅಗಸೆ ಬೀಜ, ಅದು ಕೂಡ ಅರ್ಧ ಬಟ್ಲು ತೊಗೋಬೇಕು. ಅದಾದಮೇಲೆ ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಅದು ಒಂದು ಬಟ್ಲು ತೊಗೋಬೇಕು. ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಜಾರ್ಗೆ. ಅದಾದಮೇಲೆ ನಾವು ಬೆಳ್ಳುಳ್ಳಿ ಮತ್ತು ಬೆಲ್ಲ, ಹುಣಸೆಹಣ್ಣು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಇರೋದ್ರಿಂದ ತಳ ಹಿಡ್ಕೊಂಬಿಡುತ್ತೆ, ಅಂಟ್ಕೊಂಬಿಡುತ್ತೆ ಜಾರಲ್ಲಿ. ಸೊ ಹಾಗಾಗಿ ಅದನ್ನು ಲಾಸ್ಟಿಗೆ ಹಾಕ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಪೌಡರ್ ರೆಡಿ ಆಗುತ್ತೆ. ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಮಿಸ್ ಆಗಿತ್ತು, ಸೊ ಹಾಗಾಗಿ ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು, ಹಾಗೆ ನಾವೇನು ಎತ್ತಿಟ್ಕೊಂಡಿರ್ತೀವಿ ಬೆಳ್ಳುಳ್ಳಿ, ಅದು ಮತ್ತು ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು, ಅದನ್ನು ಮತ್ತೆ ಗ್ರೈಂಡ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಚಟ್ನಿ ಪುಡಿ ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿದೆ, ತುಂಬ ಹೆಲ್ದಿ ಚಟ್ನಿ ಪುಡಿ ಕೂಡ ಇದು ತುಂಬ ಹೆಲ್ದಿ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ನಮ್ಮ ಹೇರ್ ಗ್ರೋತ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನೋಡ್ತಿರ್ಬೋದು ನೀವು, ಚಪಾತಿ, ರೊಟ್ಟಿ, ಬಿಸಿ ಅನ್ನ, ತುಪ್ಪಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಈ ಥರ ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ.